ಗುರು ಗಜದಂಡ ಸ್ವಾಮಿಗಳ ದಿವ್ಯ ಆಶೀರ್ವಾದ ಪಡೆದಂಥ ಸಿದ್ಧರು ದೇಶ ವಿದೇಶಗಳ ಸಂಚಾರಕ್ಕೆ ಹೊರಟು ಬಿಡುತ್ತಾರೆ. ಮಹಿಮಾನ್ವಿತರಾದಂಥ ಸಂತ ಮಹಾತ್ಮರ ದರ್ಶನ ಪಡೆಯುತ್ತಾ ಜಿಜ್ಞಾಸುಗಳೊಂದಿಗೆ ಜ್ಞಾನ ಸಂವಾದ ನಡೆಸುತ್ತಾ ಕಿಷ್ಕಿಂಧೆಯಾದಂಥ ಹಂಪಿ ಪಟ್ಟಣಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷಲಿಂಗನ ದರ್ಶನವನ್ನು ಪಡೆದು ಹೇಮಕೂಟದ ನಾಗಲಿಂಗ ಗವಿಯಲ್ಲಿ ನಿರ್ವಿಕಲ್ಪ ಸಮಾಧಿಷ್ಠ ಯೋಗಿಯ ದರ್ಶನವನ್ನು ಪಡೀತಾರೆ. ಬಳಿಕ ವಶಿಷ್ಠಾಶ್ರಮದಲ್ಲಿ 3 ದಿನ ಬ್ರಹ್ಮಾನಂದದಲ್ಲಿದ್ದು ಗಂಧ ಮಾದನದ ಮತಂಗ ಆಶ್ರಮಕ್ಕೆ ತೆರಳುತ್ತಾರೆ. ಆ ಕ್ಷೇತ್ರ ನಿಜವಾದ ತಪೋಭೂಮಿಯೂ ಅಲ್ಲವೋ ಅಂತ ಪರೀಕ್ಷಿಸಲು ಸತತ 9 ದಿನಗಳ ಕಾಲ ಸಿದ್ಧರು ಅನ್ನ ನೀರಿಲ್ಲದೆ ಕಠಿಣ ಉಪವಾಸವನ್ನು ಕೈಗೊಳ್ಳುತ್ತಾರೆ. ಹಸಿವು ಬಾಯಾರಿಕೆ ಇಲ್ಲದೆ ಅಖಂಡ ಬ್ರಹ್ಮಾಕಾರ ವೃತ್ತಿಯಲ್ಲಿ ನೆಲೆ ನಿಂತು ಇದು ಸತ್ಯವಾದ ತಪೋಭೂಮಿಯೋ ಇಲ್ಲವೋ ಅಂತ ಅವರು ನಿರ್ಧಾರ ಮಾಡ್ತಾರೆ. ಕೊನೆಗೆ ಇದು ಸತ್ಯವಾದ ತಪೋಭೂಮಿ ಅಂತ ನಿರ್ಧರಿಸ್ತಾರೆ. ನಂತರ ಪಂಪಾ ಸರೋವರದ ರಾಮ ಲಕ್ಷ್ಮಣರ ದರ್ಶನ ಹಾಗೂ ವಾಲಿ ಭಂಡಾರವನ್ನು ಕಂಡು ಮುಂದೆ ಸಾಗ್ತಾರೆ. ಕಾಡು ಮೇಡಗಳನ್ನು ದಾಟಿ ಬರ್ತಿರ್ಬೇಕಾದ್ರೆ ಆಕಾಶದಲ್ಲಿ ಕಾರ್ಮೋಡ ಕವಿದು ವರುಣನು ಬಾಣಗಳಂತೆ ಮಳೆಯನ್ನು ಸುರಿಸ್ತಾರೆ. ಬಿರುಗಾಳಿ ಬಿಸಿ ಮೋಡಗಳು ಚದುರಿದಾಗ ಪ್ರಕೃತಿ ನಳನಳಿಸಿ ಹಣ್ಣು ಹೂಗಳ ಸುಗಂಧ ಎಲ್ಲೆಡೆ ಪಸರಿಸಿರುತ್ತದೆ. ದಾರಿಯಲ್ಲಿ ಗೋಪಾಲಕರು ನೀಡಿದ ಭಿಕ್ಷೆಯನ್ನು ಸ್ವೀಕರಿಸಿ ಸಂಪದ್ಭರಿತ ಆನೆಗುಂದಿ ಪಟ್ಟಣವನ್ನು ಪ್ರವೇಶ ಮಾಡುತ್ತಾರೆ. ಸಿದ್ಧಾರೂಢರು ಆನೆಗುಂದಿಯ ಮಧ್ಯದಲ್ಲಿರ್ತಕ್ಕಂಥ ರತ್ನಖಚಿತ ಭವ್ಯ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಬರ್ತಾರೆ. ಅಲ್ಲಿ ನಡೆಯತಕ್ಕಂಥ ವಿಜೃಂಭಣೆಯ ಪೂಜೆಯನ್ನು ಕಂಡು ಸಂತೋಷದಿಂದ ದೇಗುಲಕ್ಕೆ ಪ್ರವೇಶ ಮಾಡಲು ಹೊರಟು ಬಿಡುತ್ತಾರೆ. ಆದರೆ ದೇಗುಲ ಪ್ರವೇಶ ಮಾಡ್ತಿರ್ಬೇಕಾದ್ರೆ ಪೂಜಾರಿಯು, ಹೀನ ಕುಲದವನೇ, ನೀನು ಯಾರು? ಹೊರಗಡೆ ನಡಿ, ಯಾವ ಜಾತಿಯವನೋ ಏನೋ ಅಂತ ಬೈದು ಹೊರಗಡೆ ಕಳಿಸ್ತಾರೆ. ಆಗ ಸಿದ್ಧರು ಬಹಳ ಶಾಂತಚಿತ್ತರಾಗಿ, ಎಲ್ಲವೋ ಪೂಜಾರಿಯೇ, ಹೀನನೆಂಬುದು ಸ್ಥೂಲ ಶರೀರವೋ, ಲಿಂಗ ದೇಹವೋ ಅಥವಾ ಕಾರಣ ದೇಹವೋ? ಎಲ್ಲರ ದೇಹವು ರಕ್ತ ಮಾಂಸಗಳಿಂದ ಹುಟ್ಟಿ ತಾಯಿಯ ಹಾಲಿನಿಂದೇ ಬೆಳೆದಿದೆ ಅಲ್ವೇ? ಇದರಲ್ಲಿ ಹೀನ ಶ್ರೇಷ್ಠ ಯಾರು? ಸುಷುಪ್ತಿಯ ಆನಂದ ಎಲ್ಲರಿಗೂ ಒಂದೇ ಹೌದಲ್ವೇನು? ಸರ್ವರ ಒಳಗಿರುವ ಆತ್ಮನು ಪರಿಪೂರ್ಣ ಚೈತನ್ಯ. ಕುಲದ ಮದದಿಂದ ಪರರನ್ನ ನಿಂದಿಸುವಂಥ ಸ್ವಾರ್ಥಿಗಳೇ ನಿಜವಾದ ಹೀನರು. ಸರ್ವರಲ್ಲಿ ಸಮಭಾವ ಕಾಣುವ ಬ್ರಹ್ಮಜ್ಞಾನಿಯೇ ನಿಜವಾದ ಬ್ರಾಹ್ಮಣರ, ನಿಜವಾದ ಪೂಜಾರಿ, ನಿಜವಾದ ಅರ್ಚಕ ಅಂತ ಬಹಳ ಸುಂದರವಾದಂಥ ತತ್ವವನ್ನು ಬೋಧಿಸ್ತಾರೆ. ಸಿದ್ಧರ ಈ ವೇದವಾಕ್ಯಗಳಿಂದ ಬೆರಗಾದಂಥ ಆ ಪೂಜಾರಿ ಆ ರಾಜನಿಗೆ ಈ ವಿಷಯವನ್ನು ತಿಳಿಸಿಬಿಡುತ್ತಾರೆ. ರಾಜನು ತಕ್ಷಣವೇ ಮಹಾ ಪಂಡಿತನಿರಬೇಕು, ಜ್ಞಾನ ಇರಬೇಕಂತ ತಿಳ್ಕೊಂಡು ರಥವನ್ನು ಕಳಿಸಿ ಸಿದ್ಧರನ್ನ ಅರಮನೆಗೆ ಕರೆಸ್ಕೊಳ್ತಾನೆ. ಸಿದ್ಧರು ಅರಮನೆಗೆ ಬರ್ತಿದ್ದಂತೆ ರಾಜನು ಸಿಂಹಾಸನದಿಂದ ಇಳಿದು ಬಂದು ಸಿದ್ಧಾರೂಢರನ್ನ ತನ್ನ ರತ್ನಖಚಿತ ಸಿಂಹಾಸನದ ಮೇಲೆ ಕೂಡಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಇದನ್ನು ಕಂಡು ಅಸೂಯೆಪಟ್ಟಂಥ ಆಸ್ಥಾನದ ಪಂಡಿತರು, ತಿರುಕ ಹುಡುಗನಿಗೆ ರಾಜಪೀಠ ಕೊಟ್ಟಿದ್ದು ನಮಗೆ ಮಾಡಿದ ಅಪಮಾನ ಅಂತ ಅಪಹಾಸ್ಯ ಮಾಡ್ತಾರೆ. ಆಗ ಸಿದ್ಧರು ರಾಜನಿಗೆ ಹೇಳ್ತಾರೆ, ರಾಜನೇ, ದನಕ್ಕಾಗಿ ಕೈಗೊಡ್ಡುವಂಥ ತಿರುಕರು, ಮತ್ಸರದ ನಾಯಿಗಳು ಮತ್ತು ನೇಂದಿಸುವ ಹಂದಿಗಳು ತುಂಬಿರುವ ಈ ನಿನ್ನ ಸಭೆ ಬಹಳ ಅಮಂಗಲವಾಗಿದೆ ಅಂತ ಗರ್ವಿಷ್ಠ ಪಂಡಿತರಿಗೆ ತಕ್ಕ ಉತ್ತರವನ್ನೇ ಸಿದ್ಧರು ನೀಡುತ್ತಾರೆ. ಬಳಿಕ ರಾಜನು ಸಮೇತ ಎಲ್ಲರೂ ಚಿಂತಾಮಣಿ ಆಶ್ರಮಕ್ಕೆ ತೆರಳುತ್ತಾರೆ. ಅಲ್ಲಿನ ಅಧಿಪತಿಗಳಾದಂಥ ಶರಣಸ್ಥಲಾಚಾರ್ಯರು ಸಿದ್ಧರನ್ನ ಆದರದಿಂದ ಸತ್ಕರಿಸ್ತಾರೆ. ಇಲ್ಲಿಗೆ ಶ್ರೀ ಸಿದ್ಧಾರೂಢರ ಚರಿತ್ರಾಮೃತದ 10ನೇ ಅಧ್ಯಾಯವು ಮುಕ್ತಾಯವಾಗ್ತದೆ. ಸಿದ್ಧಾರೂಢರ ಈ ಚರಿತ್ರೆ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರೂಢ ಚರಿತ್ರೆಯು ಎಲ್ಲರಿಗೂ ತಲುಪಬೇಕನ್ನೋ ಉದ್ದೇಶದಿಂದ ಯೂಟ್ಯೂಬ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ